ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಸಲ ಯೋಚನೆ ಮಾಡಿ, ನೀವು ಹಿಂದೆ 10,000 ಹೂಡಿಕೆಗೆ ಇಟ್ಟರೆ 5 ವರ್ಷಗಳ ನಂತರ ಅದೇ ಹಣ ಎಷ್ಟಾಗಬಹುದು? ಇದು ಲಾಟ್ರಿ ಟಿಕೆಟ್ ಅಲ್ಲ, ಆದರೆ ನಿಜವಾದ ಶೇರ್ ಮಾರ್ಕೆಟ್ ವಿಷಯ. ಹೌದು, ಶೇರ್ ಮಾರ್ಕೆಟ್ ಅಥವಾ ಷೇರು ಮಾರುಕಟ್ಟೆ ಅಂದರೆ ಕೇವಲ ದೊಡ್ಡ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ, ಸಣ್ಣ ಹೂಡಿಕೆದಾರನಿಗೂ ಇದು ಒಂದು ಬುದ್ಧಿವಂತ ಆಯ್ಕೆಯಾಗಿರುತ್ತೆ. ಶೇರ್ ಮಾರ್ಕೆಟ್ ಅಂದರೆ ಕಂಪನಿಗಳು ತಮ್ಮ ವ್ಯವಹಾರವನ್ನು ಬೆಳೆಸಿಕೊಳ್ಳಲು ಸಾರ್ವಜನಿಕರಿಂದ ಹಣ ಸಂಗ್ರಹ ಮಾಡುವ ಸ್ಥಳ. ಇಲ್ಲಿ ನೀವು ಕಂಪನಿಯ ಒಂದು ಶೇರ್ ಅಥವಾ ಹಂಚಿಕೆ ಖರೀದಿಸಿದಾಗ ನೀವು ಆ ಕಂಪನಿಯ ಸಣ್ಣ ಮಾಲೀಕರಾಗ್ತೀರ. ಭಾರತದಲ್ಲಿ 2 ಪ್ರಮುಖ ಶೇರ್ ಮಾರ್ಕೆಟ್ಸ್ ಇದೆ. ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE ಮತ್ತು ಇನ್ನೊಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE. ಇದರಲ್ಲಿ ಸಾವಿರಾರು ಕಂಪನಿಗಳು ಲಿಸ್ಟ್ ಆಗಿವೆ. ರಿಲಯನ್ಸ್, ಇನ್ಫೋಸಿಸ್, TCS, HDFC ಬ್ಯಾಂಕ್ ಮತ್ತು ಇನ್ನಿತರ ದೊಡ್ಡ ಕಂಪನಿಗಳು. ನೀವು 10,000 ರೂಪಾಯಿಯನ್ನು ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ನಲ್ಲಿ ಇಟ್ಟರೆ ಸರಾಸರಿ ವರ್ಷಕ್ಕೆ 3-4% ಇಂಟ್ರೆಸ್ಟ್ ಸಿಗುತ್ತೆ. ಆದರೆ ಶೇರ್ ಮಾರ್ಕೆಟ್ನಲ್ಲಿ ಸರಿಯಾದ ಕಂಪನಿಯಲ್ಲಿ ಹೂಡಿದರೆ ಸರಾಸರಿ 10-12% ರಿಟರ್ನ್ಸ್ ಪಡೆಯಬಹುದು. ಅಂದರೆ 5 ವರ್ಷದಲ್ಲಿ 10,000 ಹೂಡಿಕೆಯು ಸುಮಾರು 16,000-18,000 ಮೇಲೇಳಬಹುದು. ಆದರೆ ಇದರ ಮುಖ್ಯ ಆಧಾರ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡೋದು. ಹಾಗಾದರೆ ಯಾವ ಸೆಕ್ಟರ್ನಲ್ಲಿ ಹೂಡಿಕೆಗೆ ನಾವು ಹಣ ಹಾಕಬಹುದು ಅಂತ ಯೋಚನೆ ಬರೋದು ಸಹಜ. ಇದೀಗ ಭಾರತದ ಶೇರ್ ಮಾರ್ಕೆಟ್ನಲ್ಲಿ ಯಾವ ಸೆಕ್ಟರ್ಸ್ ಹೆಚ್ಚು ಲಾಭ ತೋರಿಸ್ತಿದೆ ಅಂದರೆ, ಮೊದಲನೆಯದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದರೆ IT. ಇದರಲ್ಲಿ ಇನ್ಫೋಸಿಸ್, TCS, ಟೆಕ್ ಮಹೀಂದ್ರ ಇನ್ನೂ ಮುಂತಾದ ಕಂಪನಿಗಳು ಬರುತ್ತವೆ. ಭಾರತದ IT ಎಕ್ಸ್ಪೋರ್ಟ್ಸ್ ಜಗತ್ತಿನ ಮಟ್ಟದಲ್ಲಿ ದೊಡ್ಡ ಬಲವಾಗಿದೆ. ಕಳೆದ 5 ವರ್ಷಗಳಲ್ಲಿ IT ಸೆಕ್ಟರ್ ರಿಟರ್ನ್ಸ್ ಸರಾಸರಿ 15-18% ಆಗಿದೆ. ಇನ್ನು ಎರಡನೆಯದು ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್. ಇದರಲ್ಲಿ HDFC ಬ್ಯಾಂಕ್, ICICI ಬ್ಯಾಂಕ್, SBI ಮುಂತಾದವುಗಳು ಬರುತ್ತವೆ. ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಬೆಳೆದಂತೆ ಈ ಸೆಕ್ಟರ್ಗಳು ಬಲವಾಗಿವೆ. ಇನ್ನು ಮೂರನೆಯದು ಫಾರ್ಮಾ ಆ್ಯಂಡ್ ಹೆಲ್ತ್ ಕೇರ್. ಇದರಲ್ಲಿ ಡಾಕ್ಟರ್ ರೆಡ್ಡೀಸ್, ಸನ್ ಫಾರ್ಮಾ ಮುಂತಾದವುಗಳು ಇದೆ. ಕೋವಿಡ್ ಪ್ಯಾಂಡಮಿಕ್ನ ನಂತರ ಈ ಸೆಕ್ಟರ್ನಲ್ಲಿ ಸ್ಟೇಬಲ್ ಗ್ರೋತ್ ಆಗ್ತಿದೆ. ಹಾಗೆ ನಾಲ್ಕನೆಯದು ಎನರ್ಜಿ ಆ್ಯಂಡ್ ರಿನ್ಯೂವೇಬಲ್ಸ್. ಅದಾನಿ ಗ್ರೀನ್, NTPC, ಟಾಟಾ ಪವರ್ ಇನ್ನೂ ಹಲವು ಇದರಲ್ಲಿ ಲಿಸ್ಟ್ ಆಗಿವೆ. ಸರ್ಕಾರದ ಕ್ಲೀನ್ ಎನರ್ಜಿ ಪಾಲಿಸೀಸ್ ಈ ಸೆಕ್ಟರ್ಗೆ ಹೊಸ ಜೀವ ಕೊಟ್ಟಿವೆ. ಇನ್ನು ಐದನೆಯದು FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್. ಇದರಲ್ಲಿ HUL, ಡಾಬರ್, ನೆಸ್ಲೆ ಮುಂತಾದ ಕಂಪನಿಗಳು ಇವೆ. ಇವು ಜನರ ದೈನಂದಿನ ಬಳಕೆಯ ಉತ್ಪನ್ನಗಳು ಸಿಗುವಂಥವು. ಇವುಗಳು ಸುರಕ್ಷಿತ ಮತ್ತು ಸತತ ರಿಟರ್ನ್ಸ್ ಕೊಡುವ ಸೆಕ್ಟರ್. ಒಂದು ಉದಾಹರಣೆ ಕೊಟ್ಟು ಹೇಳೋದಾದರೆ, ನೀವು 10,000 ರೂಪಾಯಿಗಳನ್ನು TCS ಶೇರ್ಸ್ನಲ್ಲಿ 2019ರಲ್ಲಿ ಹೂಡಿದರೆ 5 ವರ್ಷಗಳ ಅಂತರದಲ್ಲಿ ನಿಮ್ಮ ಹೂಡಿಕೆ ಸುಮಾರು 23,000 ಮೇಲೇರಿರುತ್ತೆ. ಅದೇ ರೀತಿ 10,000 ಹೂಡಿಕೆಯನ್ನು ನೀವು ರಿಲಯನ್ಸ್ನಲ್ಲಿ ಇಟ್ಟಿದ್ದರೆ ಇಂದಿಗೆ ಅರೌಂಡ್ 20,000 ಆಗಿರ್ತಾ ಇತ್ತು. ಆದರೆ ಎಲ್ಲ ಕಂಪನಿಗಳು ಹೀಗೆ ಇರೋದಿಲ್ಲ. ಮಾರುಕಟ್ಟೆಯಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಇದು ಒಂದು ಸಬಲ ವ್ಯವಸ್ಥೆ. ಹೌದು, ಹೂಡಿಕೆಯ ಅರ್ಥ ಲಾಭ ಮಾತ್ರ ಅಲ್ಲ, ಇದರಲ್ಲಿ ರಿಸ್ಕ್ ಕೂಡ ಇದೆ. ಶೇರ್ ಮಾರ್ಕೆಟ್ ಪ್ರೈಸ್ ಪ್ರತಿದಿನ ಬದಲಾಗುತ್ತೆ. ಆದರೆ ನೀವು ಸಾವಧಾನವಾಗಿ ದೀರ್ಘಕಾಲದ ಹೂಡಿಕೆ ಮಾಡಿದರೆ ರಿಸ್ಕ್ ಸಹಜವಾಗಿ ಕಡಿಮೆ ಆಗುತ್ತೆ. ಡೈವರ್ಸಿಫೈ ಮಾಡಿ, ಒಂದೇ ಸೆಕ್ಟರ್ಗೆ ಎಲ್ಲ ಹಣವನ್ನು ಹಾಕಬೇಡಿ. ಇದರಿಂದ 5 ವರ್ಷದಲ್ಲಿ ಯಾರು ಲಾಭ ಪಡೀತಾರೆ ಅಂದರೆ ತಾಳ್ಮೆ ಇರುವಂಥ ಹೂಡಿಕೆದಾರರು. ಇದರಿಂದ ನೀವು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋದ್ರಿಂದ ದುಡ್ಡು ಯಾವ ರೀತಿ ಬೆಳೀತಾ ಹೋಗುತ್ತೆ ಅಂತ ತಿಳ್ಕೊಳ್ಬೋದು. ಇದರಲ್ಲಿ ನಿಮ್ಮ ಹಣ ಬಡ್ಡಿ ಮಾತ್ರವಲ್ಲ, ಆರ್ಥಿಕ ಜ್ಞಾನವೂ ಬೆಳೆಯುತ್ತಾ ಹೋಗುತ್ತೆ. ಶೇರ್ ಮಾರ್ಕೆಟ್ ಅಂದರೆ ಗೇಮ್ ಅಲ್ಲ, ಅದೊಂದು ಡಿಸಿಪ್ಲಿನ್. ಸರಿಯಾದ ಸೆಕ್ಟರ್ ಬಗ್ಗೆ ತಿಳಿದುಕೊಂಡು ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಬೇಕು. 5 ವರ್ಷಗಳ ನಂತರ ನಿಮ್ಮ 10,000 ನಿಮ್ಮ ಭವಿಷ್ಯ ಆಗಿರಬಹುದು. ಹಣದ ಬಗ್ಗೆ ಯಾವುದೇ ವಿಷಯವಾದರೂ ಹಲವಾರು ಬಾರಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಅದಕ್ಕೆ ಸಂಬಂಧಿಸಿದ ತಜ್ಞರ ಬಳಿ ಅಭಿಪ್ರಾಯ ಕೇಳಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.